ಹಾಯ್ ಫ್ರೆಂಡ್ಸ್, ಕಿಚನ್ ಕ್ವೀನ್ ಗೀತಾ ಚಾನೆಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನಾನು ನಿಮಗೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಬಿರಂಜಿಯನ್ನು ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇದನ್ನು ಒಂದು ಸಲ ತಿಂದರೆ ಸಾಕು ಫ್ರೆಂಡ್ಸ್, ಎಷ್ಟು ಭಾರಿ ಐತಿಪ್ಪ ಅಂತ ಎಲ್ಲರೂ ಹೇಳ್ತೀರಾ ನೀವು. ನಮ್ಮ ಮನೆಯಲ್ಲಿ ಮಾಡಾಕತ್ರ ಸಾಕು, ಪಕ್ಕದ ಮನೆಯವರು ಸಹ ಬಂದು ಏನು ಮಾಡ್ತಾ ಇದ್ದೀರಾ ನಿಮ್ಮ ಮನೆಯಲ್ಲಿ ವಿಶೇಷವಾಗಿ ಅಂತ ಕೇಳ್ತಾರೆ ನೋಡಿ ಫ್ರೆಂಡ್ಸ್. ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿಕೊಳ್ಳಿರಿ ಫ್ರೆಂಡ್ಸ್. ಮೊದಲಿಗೆ ಇದನ್ನು ಮಾಡಲು ಬೆಣ್ಣೆ ಬೇಕಾಗುತ್ತದೆ ಫ್ರೆಂಡ್ಸ್. ಫ್ರೆಶ್ ಆಗಿರೋ ಬೆಣ್ಣೆ ತೆಗೆದುಕೊಳ್ಳಬೇಕು. ಈಗ ಒಂದು ಬಾಣಲೆ ತೆಗೆದುಕೊಂಡು ಅದಕ್ಕೆ 2 ಕಪ್ ಬಾಸ್ಮತಿ ಅಕ್ಕಿಯನ್ನು ಹಾಕಿಕೊಳ್ತಾ ಇದ್ದೇನೆ. ಈ ಅಕ್ಕಿಯನ್ನು ನೀರು ಹಾಕಿ ಚೆನ್ನಾಗಿ 2 ಸಲ ತೊಳೆದುಕೊಳ್ಳಬೇಕು. ಇದು ಒಂದು ಟಿಪ್ಸ್ ಫ್ರೆಂಡ್ಸ್, ಟಿಪ್ಸ್ ಸಕಟ್ ಹೇಳ್ತಾ ಇದ್ದೀನಿ, ವಿಡಿಯೋ ಸ್ಕಿಪ್ ಮಾಡದೆ ನೋಡಿರಿ. 2 ಸಲ ಚೆನ್ನಾಗಿ ತೊಳೆದು ಒಂದು 10 ನಿಮಿಷ ನೆನೆಯಲು ಇಡಬೇಕು ಫ್ರೆಂಡ್ಸ್. ನೋಡಿ, ಈ ರೀತಿ ಚೆನ್ನಾಗಿ ತೊಳೆದುಕೊಳ್ಳಬೇಕು. ಹೀಗೆ 2 ಸಲ ತೊಳೆದು ಅಕ್ಕಿ ನೆನೆ ಇಡುವುದರಿಂದ ಅನ್ನ ಉದುರಾಗಿ ಚೆನ್ನಾಗಿ ಬರುತ್ತದೆ. ಇದು 10 ನಿಮಿಷ ನೆನೆಯಲಿ. ಈಗ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ 1 ಸ್ಪೂನ್ ಜೀರಿಗೆ, 1 ಚಕ್ರ ಮೊಗ್ಗು, 1 ದಪ್ಪ ಏಲಕ್ಕಿ ಮತ್ತು ಒಂದು 10 ರಿಂದ 12 ಕಾಳುಮೆಣಸು, ಒಂದು 5-6 ಲವಂಗ, ಸ್ವಲ್ಪ ಚಕ್ಕೆ, ಈಗ 1 ಸ್ಪೂನ್ ಧನಿಯಾ, ಹವೈಜು ಅಂತಾರೆ ನಮ್ಮ ಕಡೆ. ಇದನ್ನೆಲ್ಲ ಹಾಕಿ ಹುರಿದುಕೊಳ್ಳಬೇಕು. ಎಣ್ಣೆ ಹಾಕುವ ಅವಶ್ಯಕತೆ ಇರುವುದಿಲ್ಲ ಫ್ರೆಂಡ್ಸ್. ಈ ಎಲ್ಲ ಮಸಾಲೆಯು ಹೊತ್ತಬಾರದು, ಹೊತ್ತದೇ ಇರುವ ಹಾಗೆ ಹುರಿಯಬೇಕು ಫ್ರೆಂಡ್ಸ್. ಹೊತ್ತಿದರೆ ಅನ್ನದ ರುಚಿ ಚೇಂಜ್ ಆಗುತ್ತದೆ. ಇದು ಒಂದು ಟಿಪ್ಸ್ ಫ್ರೆಂಡ್ಸ್. ನೋಡಿ, ಇಷ್ಟಾದರೆ ಸಾಕು. ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳೋಣ. ಹಾಕಿ ಮಿಕ್ಸಿ ಮಾಡಿಕೊಳ್ಳೋಣ ಫ್ರೆಂಡ್ಸ್. ಈಗ ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಟುಕೊಳ್ಳೋಣ. ಕುಕ್ಕರ್ಗೆ ನೋಡಿ, ಇಲ್ಲಿ ನಾನು 2 ಚಮಚ ಬೆಣ್ಣೆ ಹಾಕಿಕೊಂಡಿದ್ದೇನೆ. ಬೆಣ್ಣೆನೇ ಯಾಕೆ ಹಾಕಬೇಕು, ತುಪ್ಪ ಅಥವಾ ಎಣ್ಣೆ ಹಾಕ್ಬೋದಲ್ಲ ಅಂತ ನೀವು ಕೇಳ್ಬೋದು ಫ್ರೆಂಡ್ಸ್. ತುಪ್ಪ ಮತ್ತು ಎಣ್ಣೆ ಹಾಕಿದರೆ ಬಿರಂಜಿ ಅನ್ನದ ರುಚಿ ಬರೋದಿಲ್ಲ ಫ್ರೆಂಡ್ಸ್. ಬಿರಂಜಿ ಅನ್ನಕ್ಕೆ ಬೆಣ್ಣೆನೇ ಬೇಕು ಫ್ರೆಂಡ್ಸ್. ಬೆಣ್ಣೆ ಹಾಕಿದ್ರೇ ಟೇಸ್ಟು ಚೆನ್ನಾಗಿ ಬರುತ್ತದೆ. ಬೆಣ್ಣೆ ಹಾಕಿ ಮಾಡಿ ನೋಡಿ ಒಂದ್ಸಲ, ಅದರ ರುಚಿನೇ ಬೇರೆ ಫ್ರೆಂಡ್ಸ್. ಈಗ ಇದಕ್ಕೆ ಪಲಾವ್ ಎಲೆಯನ್ನು ಹಾಕಿಕೊಳ್ಳೋಣ. ಇಲ್ಲಿ ನಾನು 2 ಏಲಕ್ಕಿ ಹಾಕಿದ್ದೇನೆ. ಇದಕ್ಕೆ ಜಜ್ಜಿಕೊಂಡಿರುವ ಬೆಳ್ಳುಳ್ಳಿ ಹಾಕಿಕೊಳ್ಳೋಣ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕಿಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಜಜ್ಜಿ ಹಾಕುವುದರಿಂದ ಘಮ ಚೆನ್ನಾಗಿ ಬರುತ್ತದೆ. ಈಗ ಇದಕ್ಕೆ ಸ್ವಲ್ಪ ಕಾಜು ಹಾಕಿಕೊಳ್ಳೋಣ. ಒಂದು 8 ರಿಂದ 10 ಕಾಜು ಹಾಕಿಕೊಂಡಿದ್ದೇನೆ. ಇಲ್ಲಿ ಒಂದು 3 ರಿಂದ 4 ಮೆಣಸಿನಕಾಯಿಯನ್ನು ಈ ರೀತಿ ಸೀಳಿ ಹಾಕಿಕೊಳ್ಳಬೇಕು. ಇದಕ್ಕೆ ಉದ್ದಗೆ ಕಟ್ ಮಾಡಿರುವ ಒಂದು ಈರುಳ್ಳಿಯನ್ನು ಹಾಕಿಕೊಳ್ಳಬೇಕು. ಹಾಕಿ ಚೆನ್ನಾಗಿ ಬಾಡಿಸಿಕೊಳ್ಳಬೇಕು. ಈ ಅನ್ನ ಒಂದು ಸಲ ಮಾಡಿಕೊಟ್ಟರೆ ಇನ್ನೂ ಬೇಕು ಅನ್ನೋದಂತೂ ಗ್ಯಾರಂಟಿ ಫ್ರೆಂಡ್ಸ್. ಒಂದು ಸಲ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಈಗ ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿಕೊಳ್ಳೋಣ. ಎಲ್ಲ ಈ ರೀತಿ ಚೆನ್ನಾಗಿ ಬಾಡಿಸಿಕೊಳ್ಳಬೇಕು. ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಬಾಡಿಸಿಕೊಳ್ಳಬೇಕು. ಕಿಚನ್ ಕ್ವೀನ್ ಗೀತಾ ಚಾನೆಲ್ನಲ್ಲಿ ಅನೇಕ ರೀತಿಯ ರೈಸ್ ರೆಸಿಪಿಗಳು ಇವೆ, ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿಗಳು ಇವೆ ಫ್ರೆಂಡ್ಸ್. ಒಂದು ಸಲ ಕಿಚನ್ ಕ್ವೀನ್ ಗೀತಾ ಚಾನೆಲ್ನ ಒಂದು ಸಲ ವಿಸಿಟ್ ಮಾಡಿ, ಎಲ್ಲ ರೆಸಿಪಿಗಳನ್ನು ನೋಡಿ. ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಪಕ್ಕದಲ್ಲೇ ಇರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ
ಆಲ್ ಅಂತ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್. ಮಿಕ್ಸಿ ಮಾಡಿಕೊಂಡಿರುವ ಮಸಾಲೆಯನ್ನು ಇದಕ್ಕೆ ಹಾಕಿಕೊಳ್ಳಬೇಕು. ಅದು 2 ಸ್ಪೂನ್ನಷ್ಟು ಮಸಾಲೆಯಾಗಿದೆ. ನೀವು ಜಾಸ್ತಿ ಅನ್ನ ಮಾಡ್ತಿದ್ದರೆ ಮಸಾಲೆ ಕ್ವಾಂಟಿಟಿನೂ ಹೆಚ್ಚಿಗೆ ತೆಗೆದುಕೊಳ್ಳಬೇಕು, ಅಂದರೆ ಅನ್ನ ಚೆನ್ನಾಗಿ ಆಗುತ್ತದೆ. ಈಗ ನೆನೆಸಿರುವ ಅಕ್ಕಿಯನ್ನು ನೀರು ಬಸೆದು ಈ ಕುಕ್ಕರಿಗೆ ಹಾಕಿಕೊಳ್ಳಬೇಕು. ಒಂದು 10 ನಿಮಿಷ ನೆನೆದರೆ ಸಾಕು ಅಕ್ಕಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಬೇಕು. ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಮಿಕ್ಸ್ ಮಾಡೋದು ನಿಧಾನವಾಗಿ ಮಾಡಿ ಫ್ರೆಂಡ್ಸ್. ಇದು ಒಂದು ಟಿಪ್ಸನ್ನೇ ಅಂದ್ಕೊಳ್ಳಿ. ನಿಧಾನವಾಗಿ ಮಾಡಿ, ಯಾಕಂದರೆ ಅಕ್ಕಿ ನೆನೆದಿರುವುದರಿಂದ ಕಟ್ ಆಗುವ ಚಾನ್ಸಸ್ ಇರುತ್ತದೆ. ಅದಕ್ಕೆ ನಿಧಾನವಾಗಿ ಅಕ್ಕಿಯನ್ನು ಈ ಒಗ್ಗರಣೆಯಲ್ಲಿ ಹುರಿದುಕೊಳ್ಳಬೇಕು. ನೋಡಿ, ಈ ರೀತಿ ಒಂದು 2 ನಿಮಿಷ ಹುರಿದುಕೊಳ್ಳಿ. ಈಗ 2 ಕಪ್ ಅಕ್ಕಿಗೆ 4 ಕಪ್ನಷ್ಟು ನೀರು ಹಾಕಿಕೊಂಡಿದ್ದೇನೆ. ನೀರು ಹಾಕಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ. ನೋಡಿ, ಇದು ಒಂದು ಕುದಿ ಬರಬೇಕು. ಒಂದು ಕುದಿ ಬರಬೇಕು. ನೋಡಿ, ಈ ಕುದಿಯುತ್ತಿರುವಾಗ ಸಣ್ಣಗೆ ಕಟ್ ಮಾಡಿರುವ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ಳಬೇಕು. ನೋಡಿ, ಅನ್ನ ಎಲ್ಲ ಮುಕ್ಕಾಲು ಭಾಗ ಕುದ್ದಿದೆ. ಈಗ ಮುಚ್ಚಳ ಮುಚ್ಚಿ 2 ಸೀಟಿ ಮಾಡಿಕೊಳ್ಳಬೇಕು. 2 ಸೀಟಿ ಮಾಡಿದರೆ ಸಾಕು, ಅದಕ್ಕೆ ಹೆಚ್ಚಿಗೆ ಮಾಡಿಕೊಳ್ಳಬೇಡಿ, ಅನ್ನ ಮೆತ್ತಗೆ ಆಗುತ್ತದೆ. ಈಗ ನೋಡಿ, ಅನ್ನ ರೆಡಿಯಾಗಿದೆ. ಹೇಗೆ ಆಗಿದೆ ಅಂತ ನೋಡೋಣ ಬನ್ನಿ. ನೋಡಿ, ಶಾವಿಗೆ ಥರ ಆಗಿದೆ ನೋಡಿ ಫ್ರೆಂಡ್ಸ್ ಅನ್ನ. ನೋಡಿ ಎಷ್ಟು ಚೆನ್ನಾಗಿ ಉದುರಾಗಿ ಬಂದಿದೆ. ಒಂದು ಫೋರ್ಕ್ದಿಂದ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಿಧಾನವಾಗಿ ಮಾಡಿ ಫ್ರೆಂಡ್ಸ್, ಇಲ್ಲಾಂದರೆ ಅನ್ನ ಕಟ್ ಆಗುತ್ತದೆ. ಈಗ ಇದು ಇನ್ನೂ ಬಿಸಿ ಇದೆ ಫ್ರೆಂಡ್ಸ್, ಅದಕ್ಕೆ ನಿಮಗೆ ಹೀಗೆ ಕಾಣ್ತಾ ಇದೆ. ಆರಿದ ನಂತರ ತುಂಬ ಉದುರಾಗಿ ರುಚಿಕರವಾಗಿ ಬರುತ್ತದೆ. ಅದು ಸ್ಮೆಲ್ ನೋಡಿದರೆ ಸಾಕು ಅನ್ನ ತಿನ್ನಬೇಕು ಅನಿಸುತ್ತೆ ಫ್ರೆಂಡ್ಸ್. ನೋಡಿ, ಈಗ ಒಂದು ಪ್ಲೇಟಿಗೆ ಅನ್ನ ಹಾಕಿಕೊಳ್ತಾ ಇದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಉದುರಾಗಿ ಬಂದಿದೆ ಅಂತ. ನೀವು ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇದನ್ನು ರಾಯ್ತಾ ಅಥವಾ ದಾಲ್ ಜೊತೆ ತಿನ್ಬೋದು, ತುಂಬ ಚೆನ್ನಾಗಿರುತ್ತದೆ. ನೋಡಿ ಹೇಗಾಗಿದೆ ಅನ್ನ ಅಂತ. ಈಗ ನಾನು ಇಲ್ಲಿ ರಾಯ್ತಾ ಮಾಡಿಕೊಂಡಿದ್ದೇನೆ. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಬಿರಂಜಿ ಅನ್ನ ರೆಡಿ ಆಯಿತು.